ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸದ್ಯ ಈಗ ಕರ್ನಾಟಕ ಪಾಲಿಟಿಕ್ಸಲ್ಲಿ ಒಂದು ಕ್ಲೈಮ್ಯಾಕ್ಸ್ ಅಂದ್ಕೊಂಡ್ರೆ ಹೊಸದೊಂದು ಬೆಳವಣಿಗೆ ಆಗ್ತಿದೆ. ಪರಮೇಶ್ವರ್ ಅವರ ಸುತ್ತ ಮೆಗಾ ಡೆವಲಪ್ಮೆಂಟ್. ಸತೀಶ್ ಜಾರಕಿಹೊಳಿ ಅವರು ಹೈಕಮಾಂಡ್ಗೆ ಸೆಡ್ ಹೊಡೆದಿದ್ದಾರೆ. ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಖರ್ಗೆ ಅವರು ಸಿದ್ದರಾಮಯ್ಯನವ್ರನ್ನ ಆಲ್ಮೋಸ್ಟ್ ಒಪ್ಪಿಸಿದ್ದಾರೆ ಅನ್ನುವ ಸುದ್ದಿ ಕೂಡ ಬರ್ತಿದೆ. ನೋಡ್ತಾ ಹೋಗೋಣ ಒನ್ ಬೈ ಒನ್. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, 3 ಮಹತ್ವದ ಬೆಳವಣಿಗೆಗಳಾಗ್ತಿವೆ. ಮೊದಲನೇದಾಗಿ ಸಿದ್ದರಾಮಯ್ಯನವರನ್ನು ಖರ್ಗೆ ಅವರು 1 ಗಂಟೆಗಿಂತ ಅಧಿಕ ಸಮಯ ಕೂರಿಸ್ಕೊಂಡು ಮಾತಾಡಿಸ್ತಾನೆ ಇದ್ದಾರೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವ್ರನ್ನ ಮೀಟ್ ಆಗಿದ್ದಾಯಿತು. ಬಹಳ ಭಾವುಕರಾದರು ಸಿದ್ದರಾಮಯ್ಯನವರು. ರಾಹುಲ್ ಗಾಂಧಿ ಅವರು ಅಪ್ಪುಗೆ ಕೊಟ್ಟರು, ಎಲ್ಲ ಗಮನಿಸಿದ್ದೀವಲ್ಲ. ಖರ್ಗೆ ಅವರು ಕೂಡ ಈ ನಡೆ ತಕ್ಷಣ ಹೇಳಿದ ತಕ್ಷಣ 1 ನಿಮಿಷನೂ ತಡೆ ಮಾಡದೆ ರಾಜೀನಾಮೆ ಕೊಟ್ಟಿದ್ದನ್ನು ತುಂಬಾ ಶ್ಲಾಘಿಸಿ ಮಾತುಕತೆ ಎಲ್ಲ ಶುರು ಮಾಡಿ, ಆಮೇಲೆ 1 to 1 ಖರ್ಗೆ ಮತ್ತು ಸಿದ್ದರಾಮಯ್ಯನವ್ರ ನಡುವೆ ಸುದೀರ್ಘ, ಯಾಕೆ ಇಷ್ಟೆಲ್ಲ ಹೊತ್ತು ಮಾತಾಡ್ತಾರೆ, ತುಂಬ ಹೊತ್ತು ಮಾತುಕತೆ ಆಗಿದೆ. ಸಿಂಪಲ್, ನಾವು ಇದ್ರ ಬಗ್ಗೆ ರಿಪೋರ್ಟ್ ಮಾಡಿದ್ವಿ. ಈಗ ಅದೇ ಸುದ್ದಿ ನೀವು ಗಮನಿಸಿರ್ತೀರ ಎಲ್ಲ ಕಡೆ. ಖರ್ಗೆ ಅವರು ತಾನು LOP ಬಿಟ್ಕೊಡ್ತೀನಿ ಅಂತ ಸಿದ್ದರಾಮಯ್ಯನವ್ರು ಎದುರೇ ನೇರ ಹೇಳಿದ್ದಾರೆ. ರಾಜ್ಯಸಭೆ LOP ಆಗಲೇಬೇಕು ಅಂತ ಸೋನಿಯಾ, ರಾಹುಲ್ ಮತ್ತು ಖರ್ಗೆ ಅವರು ಪಟ್ಟು ಹಿಡಿದಿದ್ದಾರೆ. ಶತಾಯಗತಾಯ ಅವರನ್ನಲ್ಲಿ ಕೂರಿಸ್ಬೇಕು. ಮೋದಿಯವ್ರಿಗೆ ಸೆಡ್ ಹೊಡೆಯೋ ಕುರ್ಚಿಯಲ್ಲಿ ಸಿದ್ದರಾಮಯ್ಯನವ್ರನ್ನ ಕೂರಿಸ್ಲೇಬೇಕು ಅಂತ ನಿರ್ಧಾರ ಆಗಿಬಿಟ್ಟಿದೆ. ಆದರೆ ಇದರ ನಡುವೆ ಪರಮೇಶ್ವರ್ ಅವರ ಸುತ್ತ ಬಿಗ್ ಡೆವಲಪ್ಮೆಂಟ್ ಆಗ್ತಿದೆ. ಓಕೆ, ಸಿದ್ದರಾಮಯ್ಯನವ್ರನ್ನೇನೋ ಪಕ್ಷ ಎಮೋಷ್ನಲ್ ಆಗಿ ಕಟ್ ಹಾಕಿ LOP ಮಾಡಿಬಿಟ್ರೆ ಅವ್ರಿಗೆ ದೊಡ್ಡ ಪೋಸ್ಟ್ ಸಿಕ್ಕಂಗೆ ಆಗ್ಬಿಡುತ್ತೆ. CMಗೆ ಈಕ್ವಲ್ ಆಗಿ ಅಷ್ಟೇ ದೊಡ್ಡ ಪೋಸ್ಟು ನ್ಯಾಷನಲ್ ಲೆವೆಲಲ್ಲಿ. ಸಿದ್ದರಾಮಯ್ಯನವರನ್ನೇನೋ ರಾಹುಲ್ ಗಾಂಧಿ ಅವರು ಎಮೋಷ್ನಲಿ ಕಟ್ ಹಾಕಬಹುದು, LOP ಮಾಡಿಬಿಟ್ರೆ ನ್ಯಾಷನಲ್ ಲೆವೆಲಲ್ಲಿ ಅವ್ರಿಗೆ ದೊಡ್ಡ ಪೋಸ್ಟ್ ಆಗುತ್ತೆ. ಈಕ್ವಲ್ ಆಗಿ ಅವ್ರಿಗೆ ಎಷ್ಟು ದೊಡ್ಡ ಪೋಸ್ಟ್ ಇತ್ತೋ ಅದೇ ರೀತಿಯಲ್ಲಿ ನ್ಯಾಷನಲ್ ಲೆವೆಲಲ್ಲಿ ಕೂರಿಸಿದಂತಾಗುತ್ತೆ. ಆತ್ಮೀಯರೆಲ್ಲ, ಅವ್ರ ಆಪ್ತರೆಲ್ಲ ಏನು ಮಾತಾಡೋಕ್ಕಾಗಲ್ಲ. ಈಗ OBC ಲೀಡರ್ಗೆ ಅವಮಾನ ಮಾಡಿದ್ರು ಅದು ಇದು ಅಂತ. ಬಟ್ ಪರಮೇಶ್ವರ್ ಅವ್ರದ್ದೇ ಈಗ ದೊಡ್ಡ ಟೆನ್ಷನ್. ಪರಮೇಶ್ವರ್ ಅವರು ಸುತ್ತನೇ ದೊಡ್ಡ ಬೆಳವಣಿಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಿರೋದು. ಈಗಾಗಲೇ ರಿಪೋರ್ಟ್ ಮಾಡಿದ್ದೀವಿ, ನಿಮ್ಮ ಮುಂದೆ ಇಟ್ಟಿದ್ದೀವಿ. ಶಾಸಕರೆಲ್ಲ ಸೇರಿಕೊಂಡು ಅವರನ್ನು CM ಮಾಡೋದಕ್ಕೆ ಎಷ್ಟು ದೊಡ್ಡ ತಯಾರಿ ಆಗಿದೆ. ಶಾಸಕಾಂಗ ಸಭೆ ಹಾಗಾಗಿ 1 ಲೈನ್ನಲ್ಲಿ ಮುಗಿಸ್ಬಿಡುವಂತಹ ಟೆನ್ಷನ್ನಲ್ಲಿ ಹೈಕಮಾಂಡ್ ಇದೆ. ಇದೆಲ್ಲ ಗಮನಿಸಿದಿರಿ. ಹಾಗಾಗಿ ಪರಮೇಶ್ವರ್ ಅವ್ರನ್ನ ಯಥಾವತ್ತಾಗಿ ಮುಂದುವರಿಸ್ಕೊಂಡು ಹೋದರೆ ಏನು ಬೇಕಾದರೂ ಆಗಬಹುದು. BJP ಶುರು ಮಾಡಬಹುದು, ಇದನ್ನೇ ಅಡ್ವಾಂಟೇಜ್ ಮಾಡ್ಕೊಳ್ಬಹುದು. ಸೊ ಪರಮೇಶ್ವರ್ ಅವ್ರಿಗೀಗ ತಕ್ಷಣಕ್ಕೆ ಏನಾದರೂ ಒಳ್ಳೆ ಸ್ಥಾನಮಾನ ಕೊಡಬೇಕು. ಸ್ಪೀಕರ್ ಆಗಿ ಅಂತೆಲ್ಲ ಸಲಹೆ ಕೊಟ್ಟರು ಒಪ್ತಿಲ್ಲ ಅವರು. ನನಗೆ ಇರೋ ಅನುಭವಕ್ಕೆ ತಕ್ಕನಾದಂಥ ಒಂದು ಸ್ಥಾನ ಬೇಕು ಅನ್ನೋದು ಅವರು ಕೊಟ್ಟಿರೋ ಸಂದೇಶ. ಸ್ಪೀಕರ್ ಹುದ್ದೆ ಸಾಂವಿಧಾನಿಕವಾಗಿ ದೊಡ್ಡದೇ ಆದರೂ ಕೂಡ ರಾಜಕೀಯವಾಗಿ ಅವರು ದೊಡ್ಡ ಹುದ್ದೆ ಕೇಳ್ತಿದ್ದಾರೆ. ಸೊ ಈಗ KPCC ಅಧ್ಯಕ್ಷರಾಗಿ ಅನ್ನೋ ತನಕ ಮಾತು ಬಂದಿದೆಯಂತೆ. ಸತೀಶ್ ಜಾರಕಿಹೊಳಿ ಅವರು ಬಿಡ್ತಾರಾ? ಸಹಜವಾಗಿ ಸತೀಶ್ ಜಾರಕಿಹೊಳಿ ಅವರು KPCC ಅಧ್ಯಕ್ಷ ಸ್ಥಾನ ಬಿಡೋಕೆ ಚಾನ್ಸೇ ಇಲ್ಲ. ಮತ್ತು ಅವರು ಓಪನ್ ಆಗಿ ಹೇಳೇ ಬಿಟ್ಟಿದ್ದಾರೆ, ಅಹಿಂದ ನಾಯಕತ್ವ. ಹೌದು, ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಆಗೋದಕ್ಕೆ ಪ್ರಯತ್ನ ಮಾಡ್ತೀನಿ, ಅವರ ಪುತ್ರ ಹೇಳಿದ್ರಲ್ಲ ಅನ್ನೋದೆಲ್ಲ ವಿಷಯ ಓಪನ್ ಆಗಿ ಹೇಳ್ತಿದ್ದಾರೆ. ಈಗ ಯಾರಾದರೂ ಬರಲೇಬೇಕಲ್ಲ, ಒಬ್ಬರಾದ್ಮೇಲೆ ಇನ್ನೊಬ್ಬರು. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿರೋದು ಸಹಜ. ರಾಜಕಾರಣದಲ್ಲಿ ಇದೆಲ್ಲ ಕಾಮನ್ನು. ಒಬ್ಬರು ಹೋಗ್ತಾರೆ, ಮತ್ತೊಬ್ಬರು ಬರ್ತಾರೆ, ಇದು ಸಹಜ ಅನ್ನುವಂಥ ಅಚ್ಚರಿಯ ಹೇಳಿಕೆ ಕೊಟ್ಟು ಸಿದ್ದರಾಮಯ್ಯನವ್ರ ವಿಚಾರದಲ್ಲಿ ಎಮೋಷ್ನಲ್ಲೂ ಆಗದೆ ತುಂಬ ಸ್ಟ್ರಾಂಗ್ ಆಗಿ ಅವರದ್ದೇನೋ ಒಂದು ಕಾರ್ಯಾಚರಣೆ ನಡೆಸ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಯಾವುದೇ ರೀತಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಸ್ಟೆಪ್ ಇಟ್ಟು ಬಿಡಬಹುದು. ಪರಮೇಶ್ವರ್ ಅವ್ರಿಗಿಂತ ಡೇಂಜರಸ್ಸು ಸತೀಶ್ ಜಾರಕಿಹೊಳಿ ಅವ್ರನ್ನ ನೆಗ್ಲೆಕ್ಟ್ ಮಾಡಿದ್ರೆ. ಹಾಗಾಗಿ ಈಗ ಅಧ್ಯಕ್ಷ ಕುರ್ಚಿ ಕೊಡೋದು ಕಷ್ಟ ಪರಮೇಶ್ವರ್ ಅವ್ರಿಗೆ. ಮತ್ತು ಅವರು ಒಪ್ತಾನೂ ಇಲ್ಲ. ಈ ಸಮಯದಲ್ಲಿ ಪರಮೇಶ್ವರ್ ಅವ್ರ ಸಂಘಟನೆಗೆ ಇಳಿಯುವಂಥ ವಯಸ್ಸಲ್ಲ ಅವ್ರದ್ದು. ಈಗ ಒಂದು ಜವಾಬ್ದಾರಿಯುತವಾದಂತಹ ಸ್ಥಾನಮಾನ ಸರ್ಕಾರಕ್ಕೆ ಸಂಬಂಧಪಟ್ಟಂತೆಯೇ ಅವ್ರ ಎಕ್ಸ್ಪೆಕ್ಟೇಷನ್ ಇರೋದು. ಹಾಗಾಗಿ ಅಧ್ಯಕ್ಷ ಕುರ್ಚಿಗೂ ಆಗಿಲ್ಲ ಅಂದರೆ DCM ಮಾಡಿ ಕೂರಿಸೋದು ಕಷ್ಟ ಅವರನ್ನು. ಆದರೆ DCM ಮಾಡೋದಕ್ಕೆ ದಲಿತ ಕೋಟಾದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಹೈಕಮಾಂಡ್ನ ಆಪ್ಷನ್. ಯಾಕಂದರೆ ಪಕ್ಷಕ್ಕೊಂದು ಒಳ್ಳೆ ವಾಯ್ಸು, ನ್ಯಾಷನಲ್ ಲೆವೆಲಲ್ಲಿ RSS ಅನ್ನೇ ತಿರುಗಿ ನೋಡೋ ರೀತಿಯಲ್ಲಿ ಮಾಡಿದವರು, ಭವಿಷ್ಯ ಪಕ್ಷಕ್ಕೆ ಅನ್ನೋ ರೀತಿಯಲ್ಲಿ DCM ಮಾಡೋಕ್ಕೆ ಪ್ರಿಯಾಂಕ್ ಖರ್ಗೆ ಅವ್ರ ಹೆಸರು ಫೈನಲ್ ಆಗಿದೆ. ಅದೇ ಕಾರಣಕ್ಕೆ ಈಗ ಖರ್ಗೆ ಅವರು LOP ಬಿಟ್ಕೊಡ್ತಿರೋದು ಸಿದ್ದರಾಮಯ್ಯನವ್ರಿಗೆ. ಮಗನಿಗೆ DCM ಸಿಗುತ್ತೆ, ಎಲ್ಲ ಹುದ್ದೆಗಳನ್ನು ತಾವೇ ಇಟ್ಕೊಂಡ್ವಿ ಅನ್ನೋ ಥರನೂ ಆಗಲ್ಲ ಅಂತ. ಹಾಗಾಗಿ ಪರಮೇಶ್ವರ್ ಅವರು ಸೈಡ್ ಲೈನ್ ಆದಂಗೆ ಆಗ್ಬಿಡುತ್ತೆ. ಈಗ ಪರಮೇಶ್ವರ್ ಅವ್ರನ್ನ ಏನು ಮಾಡೋದು, ಅವ್ರನ್ನ ಹೇಗೆ ಸಮಾಧಾನವಾಗಿ ಇರಿಸ್ಕೊಳ್ಳೋದು ಅನ್ನೋದೇ ಹೈಕಮಾಂಡ್ಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಪರಮೇಶ್ವರ್ ಅವರ ಸುತ್ತ ಭವಿಷ್ಯದಲ್ಲಿ ಅವರು ಸೈಲೆಂಟು, ಇಷ್ಟು ವರ್ಷ ಮಾಡೋದಾದ್ರೆ ಏನೇನೋ ಮಾಡಿಬಿಡ್ತಿದ್ರು, ಏನೇ ಅನ್ನಿಸ್ಬೋದು. ಬಟ್ ಈಗ ಅವರ ಸಹನೆಯ ಕಟ್ಟೆ ಹೊಡೆದಿರುವಂಥ ಸಮಯ. ಪರಮೇಶ್ವರ್ ಅವ್ರು ಏನು ಮಾಡ್ತಾರೆ,
ಅವರೇನು ಮಾಡದೇ ಇದ್ರು ಈಗ ರೆಬಲ್ ಶಾಸಕರಿದ್ದಾರಲ್ಲ, ಹೊರಗಡೆ ಹಾಕೋದಿಕ್ಕೂ ಆಗದೆ ನುಂಗೋದಿಕ್ಕೂ ಆಗದೆ ಒದ್ದಾಡ್ತಿರುವಂಥ DK ವಿರುದ್ಧ ಸಿಡಿದಿರುವಂಥ ಶಾಸಕರಿದ್ದಾರಲ್ವ, ನಾವು ಪರಮೇಶ್ವರ್ ಅವ್ರಿಗೆ ಓಟ್ ಹಾಕಾದರೂ ಸರಿ DK CM ಆಗಕ್ಕೆ ಬಿಡಲ್ಲ ಅಂತ 35-36 ಜನ ಶಾಸಕರು ಸಿದ್ದರಾಮಯ್ಯನವ್ರ ಎದುರು ನೇರ ಹೇಳಿದವರಿದ್ದಾರಲ್ಲ, ಈಗ ಅವ್ರು ಬಾಯಿ ಮುಚ್ಚಿಸಿ ಶಾಸಕಾಂಗ ಸಭೆ ಒಂದು ಲೈನಲ್ಲಿ ಮುಗಿಸ್ಬಿಡ್ಬಹುದು. ಬಟ್ ಅವರ ಮುಂದಿನ ನಡೆ ಏನಾಗಿರುತ್ತೆ, ಅಂಥವರ ಕಾರಣದಿಂದಾಗಿ ಪರಮೇಶ್ವರ್ ಅವ್ರಿಗೆ ಬಲ ಬಂದರೆ ಅದರ ಎಫೆಕ್ಟ್ ಏನಾಗುತ್ತೆ, ಅದು ಈಗ ತೀರಾ ಕುತೂಹಲಕ್ಕೆ ಕಾರಣ ಆಗಿರೋದು. ಕರ್ನಾಟಕ ಕಾಂಗ್ರೆಸ್ಸಲ್ಲಿ ಡೆವಲಪ್ಮೆಂಟ್ ಇಷ್ಟೆಲ್ಲ ಟೆನ್ಷನ್ಗಳನ್ನು DK ಶಿವಕುಮಾರ್ ಅವರಿಗೆ ನಿಭಾಯಿಸಬೇಕಾಗಿದೆ. ಸೋಮವಾರ ಪ್ರಮಾಣ ವಚನ ಆಗಬಹುದು, ಸಂಜೆ 2-3 ಮುಹೂರ್ತ ಏನೋ ಫಿಕ್ಸ್ ಆಗಿದೆ. ಹೈಕಮಾಂಡ್ ಹೇಳಿದಂತೆ ಅವರು ಪ್ರಮಾಣ ವಚನ ಏನೋ ತಗೊಳ್ತಾರೆ. ಬಟ್ ಸಿದ್ದರಾಮಯ್ಯನವ್ರಿಗೊಂದು ಮಾತು ಕೊಟ್ಟಿದ್ದಾರೆ. ಈಗ ರಾಹುಲ್ ಗಾಂಧಿ ಅವರ ಸಂದೇಶ ಖರ್ಗೆ ಅವರ ಎದುರೇ ಆಗಿರೋದು, ಕ್ಯಾಬಿನೆಟ್ಗೆ ಯಾರನ್ನೇ ತಗೊಳ್ಳೋದಾದರೂ ಕೂಡ ಸಿದ್ದರಾಮಯ್ಯನವರ ಒಪ್ಪಿಗೆ ಮೇರೆಗೇ ಫೈನಲ್ ಆಗುತ್ತದು ಅನ್ನುವಂಥ ಮಾತನ್ನು ಕೊಟ್ಟಿದ್ದಾರೆ. ಹಾಗಾಗಿ DK ಶಿವಕುಮಾರ್ ಅವ್ರಿಗೊಂಥರ ಇದು ಅಧಿಕಾರ ಬಿಸಿ ತುಪ್ಪವಾಗಿ ಪರಿಣಮಿಸ್ತಾ ಇದೆ. ಆರಂಭದಲ್ಲೇ ಮುಂದೆ ಹೇಗೆ ಅನ್ನೋದೇ BJP ಕಾಯ್ತಿರೋದು ಈಗ ಕರ್ನಾಟಕದಲ್ಲೂ ಕೂಡ. ಹೇಳಿದ್ರೆ ಅಲ್ಲ, ಅವ್ರು ಆಲ್ರೆಡಿ ಹೇಳಿದ್ದಾರೆ, ಅದು ಕರೆಕ್ಟ್. ಅದ್ರ ತಕ್ಕ ನಾವು ಕೆಲಸ ಮಾಡಬೇಕು, ನಡಿಬೇಕು. ಎಷ್ಟು ಜನ ಇಂದ ಅಂದರೆ ಸುಮಾರು ಒಂದು 500 ಜಾತಿ ಇದೆ, ಸುಮಾರು ಸಂಖ್ಯೆ ಇದೆ. ಅವನ್ನೆಲ್ಲ ವಿಶ್ವಾಸ ತಗೊಳ್ಳಿಕ್ಕೆ ಅದಾಗ ಆಗ್ತೀವಿ, ಅದು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸಿದ್ದರಾಮಯ್ಯ ಸ್ಥಾನ ತುಂಬಾ ಪ್ರಯತ್ನ ಮಾಡ್ತೀವಿ, ಖಂಡಿತವಾಗಿ ಮಾಡ್ತೀವಿ. ಧ್ವಜ ನಿಮ್ಮ ಕೈಯಲ್ಲಿ ಒಯ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಯಾರೋ ಒಬ್ಬರು ಒಯ್ಲೇಬೇಕ್ರಿ. ಕರ್ನಾಟಕದಲ್ಲಿ ಸಿಸ್ಟಮ್ ಇದೆ, ಅದು ಒಬ್ರು ಯಾರೋ ಹಿಂದ್ ನಾಯಕರು ಉದಯ ಆಗಲೇಬೇಕು. ಸೊ ಅದ್ರ ಮುಂದೆ ಒಯ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸತೀಶ್ ಜಾರಕಿಹೊಳಿ ಅವರು ಅಧ್ಯಕ್ಷ ಕುರ್ಚಿಯ ಜೊತೆಗೆ ಸಚಿವ ಸ್ಥಾನಕ್ಕೂ ಪಟ್ಟು ಹಿಡಿದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಹಜವಾಗಿ DK ಶಿವಕುಮಾರ್ ಅವರು ಇದ್ರಲ್ಲ, ಅದೇ ರೀತಿಯಲ್ಲಿ ನನಗೂ ಬೇಕು ಅಂತ. ಬಟ್ ಈ KPCC ಅಧ್ಯಕ್ಷ ಕುರ್ಚಿಯೇ ತಲೆನೋವಾಗಿ ಪರಿಣಮಿಸಿದೆ. ಪರಮೇಶ್ವರ್ ಅವರನ್ನು ಅಲ್ಲಿ ಕೂರಿಸಿದ್ರೂ ಕೂಡ ಅವ್ರಿಗೆ ಸಮಾಧಾನ ಆಗ್ತಿಲ್ಲ, ಹೆಂಗಪ್ಪ ಮಾಡೋದು ಅಂತ ಪರಮೇಶ್ವರ್ ಅವರ ಸುತ್ತ. ಇತ್ತ 17 ಜನ ಸಚಿವರು ಔಟ್ ಆಗ್ತಾರೆ. ಸಿದ್ದು ಕ್ಯಾಂಪ್ನಲ್ಲಿ ಇದ್ದವರು ಅಂದರೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿದ್ದವರು 17 ಜನ ಔಟ್ ಆಗ್ತಾರೆ. ಬಟ್ ಸೀನಿಯರ್ಸ್ ಒಂದಿಷ್ಟು ಜನ ಬೇಕೇ ಬೇಕು BJPಗೆ ಸರಿಯಾಗಿ ಉತ್ತರ ಕೊಡೋದಕ್ಕಾಗಲಿ, ಮತ್ತು ಕೇಂದ್ರ ಸರ್ಕಾರದ ವಿಚಾರದಲ್ಲಿ ಎಲ್ಲ ಮ್ಯಾನೇಜ್ ಮಾಡಬೇಕು, ಇಲ್ಲಿ ಸೆಷನ್ನನ್ನು ಹ್ಯಾಂಡಲ್ ಮಾಡೋ ವಿಚಾರದಲ್ಲಿರಲಿ. ಹಾಗಾಗಿ ಸೀನಿಯರ್ಸ್ನೆಲ್ಲ ಇಟ್ಕೊಳ್ತಾರೆ. ಯಾಕಂದರೆ ಅವ್ರ ಕ್ಯಾಬಿನೆಟ್ ಇಲ್ಲ ಅಂದರೆ ಸರ್ಕಾರಕ್ಕೆ ಸಾಥ್ ಕೊಡೋದು ಕಷ್ಟ ಆಗುತ್ತೆ. 17 ಜನ ಔಟ್ ಆಗ್ತಾರೆ ಅಂತ ಹೇಳಲಾಗ್ತಿದೆ. ಅದ್ರ ಜೊತೆಗೆ DK ಶಿವಕುಮಾರ್ ಅವರು ಹೊಸಬರಿಗೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಮಣೆ ಹಾಕಲಿದ್ದಾರೆ. ಸಿದ್ದರಾಮಯ್ಯನವರ ನಡೆಯೇ ಈಗ ಹೆಚ್ಚು ಕುತೂಹಲಕಾರಿಯಾಗಿರೋದು. ಹೈಕಮಾಂಡ್ ಮಟ್ಟದಲ್ಲಿ ಯಾರ ಬಗ್ಗೆ ಕೂಡ ಮಾತಾಡಿಲ್ಲ ಅವರು. DCM ಇವ್ರಿಗೆ ಕೊಡಿ, ಇಂಥವ್ರನ್ನ CM ಅಂದರೆ ಸಂಪುಟದಲ್ಲಿ ಉಳಿಸಿ ಏನನ್ನೂ ಕೇಳಿಲ್ಲ, ಧನ್ಯವಾದ ಅರ್ಪಿಸಿದ್ದಾರೆ ಅಷ್ಟೇ. ಸೊ ಸಿದ್ದರಾಮಯ್ಯನವರ ಮುಂದಿನ ನಡೆ ಇನ್ನೂ ಗೌಪ್ಯವಾಗಿದೆ. ಹಾಗೆ ಇನ್ನಷ್ಟು ಟೆನ್ಷನ್ ಜಾಸ್ತಿ ಆಗಿದೆ DK ಶಿವಕುಮಾರ್ ಅವ್ರಿಗೆ. ಏನನ್ನೂ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ಅವರು, ಏನನ್ನೂ ಬಾಯ್ಬಿಟ್ಟು ಕೇಳ್ತಾನೇ ಇಲ್ಲ ಹೈಕಮಾಂಡ್ ಬಳಿ, ಇಂಥದ್ದು ಕೊಡಿ ಇಂಥವ್ರಿಗೆ ಕೊಡಿ ಅಂತ. DCM ಬಗ್ಗೆ ಮಲ್ಟಿಪಲ್ DCM ಬಗ್ಗೆ MB ಪಾಟೀಲ್ರಿಗೆ ಕೊಡಿ, ಅವ್ರಿಗೆ ಕೊಡಿ, ಇವ್ರಿಗೆ ಕೊಡಿ, ಜಮೀರಿಗೆ ಕೊಡಿ, ಯಾವುದನ್ನೂ ಕೂಡ ಕೇಳ್ತಾ ಇಲ್ಲ ಸಿದ್ದರಾಮಯ್ಯನವರು. ಸೊ ಒಂಥರ ಸಸ್ಪೆನ್ಸು ಸಿದ್ದರಾಮಯ್ಯನವರ ವಿಚಾರದಲ್ಲಿ. DK ಶಿವಕುಮಾರ್ ಅವ್ರಿಗೆ ಇನ್ನೂ BP ಜಾಸ್ತಿ ಮಾಡ್ತಿರೋದು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.